ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 3ನೇ ತರಗತಿಯ ಕನ್ನಡ ಪಾಠ 4 ಅಂದರೆ ಇದು ಪದ್ಯ ಮಕ್ಕಳ. ಕಂದ ಅನ್ನೋ ಪದ್ಯನ ಇವತ್ತು ಹಾಡೋಣ ಎಲ್ಲರೂ. ಮೊದಲನೇದಾಗಿ ಸಾಮರ್ಥ್ಯ ಏನು ಕೊಟ್ಟಿದ್ದಾರೆ ನೋಡೋಣ. ಉಕ್ತ ಲೇಖನದ ಮೂಲಕ ಅಪರಿಚಿತ ಪದಗಳನ್ನು ಬರೆಯುವುದು. ಪ್ರವೇಶ ಏನಿದೆ ನೋಡೋಣ. ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಮತ್ತಿತರರು ಮಕ್ಕಳನ್ನು ಪ್ರೀತಿ ಮಾತುಗಳಿಂದ ಮುದ್ದಿಸುವುದನ್ನು ನೀನು ನೋಡಿರಬಹುದು. ಅದೇ ರೀತಿ ನಿನ್ನನ್ನು ಮುದ್ದು ಮಾಡಿರಬಹುದು. ನೆನಪಿಸಿಕೋ. ಇಲ್ಲಿ ಪ್ರೀತಿ ಮಾತುಗಳಿಂದ ಮುದ್ದಿಸುವ ಸಂದರ್ಭವಿದೆ. ಇದನ್ನು ನಿನ್ನ ಅನುಭವದೊಂದಿಗೆ ಹೊಂದಿಸಿ ನೋಡು. ಈಗ ಇದನ್ನು ಹಾಡಿನ ಮುಖಾಂತರ ಹೇಳಬೇಕು ಮಕ್ಕಳ. ಇದು ಆ್ಯಕ್ಚುಲಿ ಒಂದು ಜನಪದ ಗೀತೆ. ಯಾವ ರೀತಿ ಆಡಬೇಕು ನೋಡೋಣ ಮಕ್ಕಳ. ನೀಟಾಗಿ ಕೇಳಿಸ್ಕೊಳ್ಳಿ ಮತ್ತು ನೀವು ಇದೇ ಥರ ಹಾಡೋದಕ್ಕೆ ಪ್ರಯತ್ನ ಪಡಬೇಕು ಮಕ್ಕಳ. ಇದು ಜಾನಪದ ಗೀತೆ. ಓದೋಣ ಈಗ. ಕೂಸು ಇದ್ದ ಮನಿಗೆ ಬೀಸಣಿಗೆ ಆತಕ, ಕೂಸು ಕಂದಯ್ಯ ಒಳಹೊರಗ, ಕೂಸು ಕಂದಯ್ಯ ಒಳಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ, ಬೀಸಣಿಗೆ ಗಾಳಿ ಸುಳಿದಾವ. ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ, ಬಂಗಾರ ಮಾರಿ ತೊಳೆದೇನ. ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಕುಡಿಹುಬ್ಬು ಬೇವಿನ ಹೆಸಳಂಗ, ಕುಡಿಹುಬ್ಬು ಬೇವಿನ ಹೆಸಳಂಗ. ಕಣ್ಣೋಟ ಶಿವನ ಕೈಯಲಗೂ ಹೊಳೆದಂಗ, ಶಿವನ ಕೈಯಲಗೂ ಹೊಳೆದಂಗ. ಕಂದನ ಕಿರಿಕಿರಿ ಇಂದೇನು ಹೇಳಲಿ, ಬಿಂದಿಗೆ ಹಾಲು ಸುರಿವಂದ, ಬಿಂದಿಗೆ ಹಾಲು ಸುರಿವಂದ. ಸಂಜಿಯ ಚಂದ್ರಮನ ತಂದು ನಿಲ್ಲಿಸೆಂದ, ಚಂದ್ರಮನ ತಂದು ನಿಲ್ಲಿಸೆಂದ. ಇದು ಜನಪದದಲ್ಲಿರುವಂಥ ಕಲೆಕ್ಷನ್ ಮಕ್ಕಳ. ಜನಪದ ಗೀತೆ ಇದು, ಅದರಿಂದ ಆರಿಸಿಕೊಳ್ಳಲಾಗಿದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ. ಈಗ ಈ ಹಾಡೋದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ನಮ್ಮ ಚಾನಲ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮಕ್ಕಳ. ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 3ನೇ ತರಗತಿಯ 3ನೇ ಪಾಠ ಆದಂತಹ ಸ್ವಾತಂತ್ರ್ಯ ದಿನಾಚರಣೆ, ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ. ಮೊದಲನೇದಾಗಿ ಪದಗಳ ಅರ್ಥ. ರಾಷ್ಟ್ರ ಅಂದರೆ ದೇಶ, ಸರದಿ ಅಂದರೆ ಅನುಕ್ರಮ, ಸ್ವಾಭಿಮಾನ ಅಂದರೆ ಆತ್ಮಗೌರವ, ಸ್ಪರ್ಧೆ ಅಂದರೆ ಪೈಪೋಟಿ, ತಳಿರು ಅಂದರೆ ಚಿಗುರು, ಅಭಿಪ್ರಾಯ ಅಂದರೆ ಅನಿಸಿಕೆ, ಧ್ವಜಸ್ತಂಭ ಅಂದರೆ ಬಾವುಟ ಹಾರಿಸುವ ಕಂಬ, ಭಾವಚಿತ್ರ ಅಂದರೆ ವ್ಯಕ್ತಿಯ ಚಿತ್ರ, ಆಮಂತ್ರಿಸು ಅಂದರೆ ಆಹ್ವಾನಿಸು, ನೆರೆ ಅಂದರೆ ಒಟ್ಟಾಗು ಅಥವಾ ಗುಂಪು ಸೇರು, ಮಾರ್ಗದರ್ಶನ ತಿಳಿ ಹೇಳುವುದು ಅಥವಾ ದಾರಿ ತೋರಿಸುವುದು, ನಸುಕು ಅಂದರೆ ಮುಂಜಾನೆ ಅಥವಾ ಬೆಳಗಿನ ಜಾವ, ಜಯಘೋಷ ಅಂದರೆ ಜಯಕಾರ, ವಿಜೇತರು ಅಂದರೆ ಗೆದ್ದವರು. ನೆಕ್ಸ್ಟು ಟಿಪ್ಪಣಿ ನೋಡೋಣ ಮಕ್ಕಳ. ಅತಿಥಿ ಅಂದರೆ ಆಹ್ವಾನಿತ ವ್ಯಕ್ತಿ, ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮ, ರಾಷ್ಟ್ರ ನಾಯಕರು ದೇಶ ಸೇವೆ ಮಾಡಿದ ಮಹನೀಯರು, ಪ್ರಭಾತ ಪೇರಿ ಬೆಳಗಿನ ಜಾವದಲ್ಲಿ ನಡೆಸುವ ಮೆರವಣಿಗೆ, ಸಮವಸ್ತ್ರ ಒಂದೇ ರೂಪದ ವಸ್ತ್ರ. ಈಗ ನೆಕ್ಸ್ಟ್ ಮೇನ್ ಮಕ್ಕಳ. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು.
ಮೊದಲನೇ ಪ್ರಶ್ನೆ, ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಉತ್ತರ, ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಎರಡನೇ ಪ್ರಶ್ನೆ, ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಉತ್ತರ, ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಮೂರನೇ ಪ್ರಶ್ನೆ ಮಕ್ಕಳ, ಯಾರು ಕ್ಷಮೆ ಕೋರಿದರು? ಉತ್ತರ, ಶಾಹೀನ್ ಮತ್ತು ಐಶ್ವರ್ಯ ಕ್ಷಮೆ ಕೋರಿದರು. ನೆಕ್ಸ್ಟ್ ಹೆಡ್ಡಿಂಗು, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸು. ಇದರಲ್ಲಿ ಮೊದಲನೇ ಪ್ರಶ್ನೆ, ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? ಅದಕ್ಕೆ ಉತ್ತರ, ಮಂತ್ರಿಮಂಡಲದ ಸಭೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿದರು. ಎರಡನೇ ಪ್ರಶ್ನೆ ಮಕ್ಕಳ, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಉತ್ತರ, ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಮೂರನೇ ಪ್ರಶ್ನೆ ಮಕ್ಕಳ, ಐಶ್ವರ್ಯ ನೀಡಿದ ಸಲಹೆ ಏನು? ಉತ್ತರ, ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು. ನಾಲ್ಕನೇ ಪ್ರಶ್ನೆ, ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ಉತ್ತರ, ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯಕ್ರಮವನ್ನು ವಹಿಸಿಕೊಂಡನು. ಐದನೇ ಪ್ರಶ್ನೆ, 3ನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? ಉತ್ತರ, 3ನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು. ನೆಕ್ಸ್ಟ್ ಮೇನ್ ಮಕ್ಕಳ, ಕಾರಣ ಕೊಡು. ಇದರಲ್ಲಿ ಮೊದಲನೇ ಪ್ರಶ್ನೆ, ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಏನು ಕಾರಣ ಆಗಿತ್ತು ಸಭೆ ಕರೆಯೋದಕ್ಕೆ ನೋಡೋಣ ಈಗ. ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿ ಎಲ್ಲರೂ ಕೆಲಸ ಕಾರ್ಯಗಳನ್ನು ಹಂಚಲು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಎರಡನೇ ಪ್ರಶ್ನೆ, ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಕಾರಣ ಏನು ನೋಡೋಣ ಮಕ್ಕಳ. ಒಬ್ಬರು ಮಾತನಾಡುವಾಗ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯಗಳು ತಿಳಿಯುವುದಿಲ್ಲ. ಹಾಗಾಗಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಮೂರನೇ ಪ್ರಶ್ನೆ, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಕಾರಣ ನೋಡೋಣ. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಎಲ್ಲರ ಅನಿಸಿಕೆಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಹಾಗಾಗಿ ಸರದಿ ಅನುಸರಿಸಿ ಮಾತನಾಡಬೇಕು. ಮುಂದಿನ ಹೆಡ್ಡಿಂಗ್ ನೋಡೋಣ ಮಕ್ಕಳ. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ. ಮೊದಲನೇದಾಗಿ, ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್. ಇದನ್ನು ಯಾರು ಕೇಳಿದ್ರು ನೋಡೋಣ ಮಕ್ಕಳ. ಈ ಮಾತನ್ನು ಶರೀಫನು ಮುಖ್ಯ ಗುರುಗಳಿಗೆ ಕೇಳಿದನು. ಎರಡನೇ ಪ್ರಶ್ನೆ, ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ? ಈ ಮಾತನ್ನು ಮುಖ್ಯ ಗುರುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದನು ಅಂತ ಇದೆ ಮಕ್ಕಳ. ಇದು ಕೇಳಿದರು, ಯಾಕೆಂದರೆ ಮುಖ್ಯ ಗುರುಗಳು ಹೇಳ್ತಾ ಇರೋದ್ರಿಂದ ಇದನ್ನು ನಾವು ರು ಅಂತ ತಿದ್ದುಪಡಿ ಮಾಡಬೇಕು ಮಕ್ಕಳ. ಕೇಳಿದರು. ಮುಂದಿನ ಪ್ರಶ್ನೆ, ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ. ಈ ಮಾತನ್ನು ರಾಜು ಕಾರ್ತಿಕ್ಗೆ ಹೇಳಿದನು. ಮುಂದಿನ ಮೇಲ್ ನೋಡೋಣ ಮಕ್ಕಳ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. ತೋರಣ. ಸ್ವಂತ ವಾಕ್ಯ ಯಾವ್ದು ಬೇಕಾದ್ರೂ ಮಾಡ್ಬೋದು ಮಕ್ಕಳ. ನಾನು ಎಕ್ಸಾಂಪಲು ಒಂದೊಂದು ವಾಕ್ಯನ ಬರೆದು ತೋರಿಸಿದ್ದೀನಿ ನಿಮಗೆ ಅಂತ. ನೀವು ಬೇಕಾದ್ರೆ ಇದನ್ನು ಬದಲಾಯಿಸಿ ಬೇರೆದು ಕೂಡ ಬರಿಬಹುದು. ಮನೆಯ ಮುಂಬಾಗಿಲಿಗೆ ಸುಂದರವಾದ ತೋರಣ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತದೆ. ನೆಕ್ಸ್ಟ್, ರಂಗವಲ್ಲಿ. ಪ್ರತಿದಿನ ನಮ್ಮ ಮನೆಯ ಮುಂದೆ ರಂಗವಲ್ಲಿಯನ್ನು ಹಾಕುತ್ತೇವೆ. ನೆಕ್ಸ್ಟ್, ಬಹುಮಾನ. ಪ್ರಬಂಧ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಬಂದಿದೆ.
ಸಮವಸ್ತ್ರ. ನಮ್ಮ ಶಾಲೆಯ ಸಮವಸ್ತ್ರ ಎಂದರೆ ನನಗೆ ತುಂಬ ಇಷ್ಟ. ನೆಕ್ಸ್ಟ್ ಹೆಡ್ಡಿಂಗ್ ಮಕ್ಕಳ, ಸಾಮರ್ಥ್ಯಾಧಾರಿತ ಅಭ್ಯಾಸ. ಸರಿ ತಪ್ಪು ಗುರುತಿಸಿ. ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು. ಸರಿನಾ ಮಕ್ಕಳ ಇದು? ನೋ, ಇದು ತಪ್ಪು. ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡಬೇಕಲ್ವಾ, ಹಾಗಾಗಿ ಇದು ತಪ್ಪು. ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು. ಸರಿ ಅಲ್ವಾ ಇದು? ಯಾಕೆಂದರೆ ನಾವು ಎಲ್ಲರ ಅಭಿಪ್ರಾಯಗಳನ್ನ ತಿಳ್ಕೊಂಡು ಕೆಲಸ ಮಾಡಿದ್ರೆ ಈಸಿ ಅನಿಸುತ್ತೆ. ಮೂರನೇದಾಗಿ, ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಸರಿ ಅಲ್ವಾ ಇದು? ಯಾರಾದರೂ ಮಾತಾಡ್ತಾ ಇದ್ರೆ ಅದನ್ನು ನಾವು ಫಸ್ಟು ಕೇಳಿಸ್ಕೋಬೇಕು. ನಾಲ್ಕನೇದು, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ. ಇದು ಕೂಡ ಸರಿ ಉತ್ತರ. ಯಾಕಂದರೆ ಎಲ್ಲರೂ ಒಟ್ಟಾಗಿ ಮಾತಾಡಿದ್ರೆ ಯಾರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಐದನೇದಾಗಿ, ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು. ಏನಾಗುತ್ತೆ ಮಕ್ಕಳ ಇದು? ತಪ್ಪು. ಯಾಕಂದರೆ ನಾವು ಒಬ್ಬರಾದ್ಮೇಲೆ ಒಬ್ಬರು ತಾನೇ ಮಾತಾಡಬೇಕು, ಎಲ್ಲರೂ ಒಟ್ಟಿಗೆ ಮಾತಾಡಬಾರ್ದು. ಆರನೇದಾಗಿ, ಇತರರ ಒಳ್ಳೆಯ ಮಾತನ್ನು ಕೇಳಬೇಕು. ಇದೇನಾಗುತ್ತೆ ಮಕ್ಕಳ? ಸರಿ ಉತ್ತರ ಆಗುತ್ತೆ. ಯಾಕಂದರೆ ನಾವು ಬೇರೆಯವರು ಹೇಳೋ ಒಳ್ಳೆ ಮಾತುಗಳನ್ನ ಕೇಳಿಸ್ಕೋಬೇಕು ಅಲ್ವಾ. ನೆಕ್ಸ್ಟ್ ಹೆಡ್ಡಿಂಗು, ಉತ್ತರಿಸು. ಮೊದಲನೇದಾಗಿ, ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ಏನಂತ ಬರೀಬಹುದು? ನಮ್ಮ ಶಾಲೆಯ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾನು ಭಾಷಣ ಮಾಡಿದ್ದೆ. ಮಕ್ಕಳ, ಇದೆಲ್ಲ ನಾನು ಕ್ಲೂ ಕೊಡ್ತಾ ಇದ್ದೀನಿ ಯಾವ ರೀತಿ ಬರೀಬೇಕು ಅಂತ. ನೀವು ಬೇಕಾದರೆ ವಾಕ್ಯವನ್ನು ಚೇಂಜ್ ಮಾಡಿ ಕೂಡ ಬರ್ಕೋಬೋದು ಮಕ್ಕಳ. ಎರಡನೇದಾಗಿ, ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ. ನನ್ನ ಅಕ್ಕ ಅನಾರೋಗ್ಯವಾದಾಗ ಅವಳಿಗೆ ಬೇಕಾದ ನೀರು, ಗುಳಿಗೆ ಇತ್ಯಾದಿಗಳನ್ನು ಕೊಟ್ಟು ಉಪಚರಿಸುತ್ತೇನೆ. ಮೂರನೇದಾಗಿ, ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು? ನಮ್ಮ ಮನೆಯ ದಸರಾ ಹಬ್ಬವನ್ನು ಹೇಗೆಲ್ಲ ಆಚರಿಸಬೇಕು ಎಂದು ಎಲ್ಲರೂ ಚರ್ಚಿಸಿ ನಮ್ಮ ಕೆಲಸಗಳನ್ನು ಹಂಚಿಕೊಳ್ಳುತ್ತೇವೆ ಅಲ್ವಾ ಮಕ್ಕಳ. ನೆಕ್ಸ್ಟ್ ಮೇನ್ ನೋಡಿ ಮಕ್ಕಳ, ಚಿತ್ರ ನೋಡಿ ಸಲಹೆ ನೀಡು. ಅಂದರೆ ಇಲ್ಲೊಂದಷ್ಟು ಜನ ಮಕ್ಕಳು ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಇವರಿಗೆ ನಾವು ಸಲಹೆಯನ್ನು ಕೊಡಬೇಕು. ಯಾವ ರೀತಿ ಸಲಹೆ ಕೊಡಬೇಕು? ಮಕ್ಕಳು ನೀರಿನಲ್ಲಿ ಇಳಿಯುವುದಕ್ಕೆ ಯಾರಾದರೂ ದೊಡ್ಡವರನ್ನು ಜೊತೆಯಲ್ಲಿಟ್ಟುಕೊಳ್ಳಬೇಕು ಅಲ್ವಾ. ಮಕ್ಕಳು ನೀರಲ್ಲಿ ಆಟ ಆಡೋಕ್ಕಿಂತ ಮುಂಚೆ ಯಾರಾದರೂ ಒಬ್ಬರು ದೊಡ್ಡವರು ಅವ್ರ ಜೊತೆ ಇರಬೇಕು. ಹಾಗೂ ರಕ್ಷಾ ಸಲಕರಣೆಯನ್ನು ತಪ್ಪದೇ ಬಳಸಬೇಕು. ನೀರಲ್ಲಿ ಮುಳುಗೋಗದೇ ಇರೋ ಥರ ರಕ್ಷಾ ಸಲಕರಣೆ ಬರುತ್ತೆ ಮಕ್ಕಳ, ಅದನ್ನು ಉಪಯೋಗ ಮಾಡಬೇಕು ಮಕ್ಕಳು. ನೆಕ್ಸ್ಟು ಭಾಷಾ ಅಭ್ಯಾಸ. ಮೊದಲನೇದಾಗಿ, ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ. ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ? ಸಮವಸ್ತ್ರ ಮಕ್ಕಳು ಧರಿಸಿ ಬಂದರು ಶಾಲೆಗೆ. ನಾವೇನಂತ ಸರಿಯಾದ ವಾಕ್ಯ ಬರೀಬೇಕು ಮಕ್ಕಳ? ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು. ಎರಡನೇದಾಗಿ, ಮಕ್ಕಳು ಸಾಂಸ್ಕೃತಿಕ ನಡೆಸಿಕೊಟ್ಟರು ಕಾರ್ಯಕ್ರಮ. ಇದು ಸರಿಯಾದ ವಾಕ್ಯ ಏನಾಗುತ್ತೆ? ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಮೂರನೇದಾಗಿ, ಕೈತೋಟದಲ್ಲಿ ಶಾಲೆಯ ಹೂ ಗಿಡಗಳಿವೆ. ಇದು ಸರಿಯಾದ ವಾಕ್ಯ ಏನಾಗುತ್ತೆ? ಶಾಲೆಯ ಕೈತೋಟದಲ್ಲಿ ಹೂ ಗಿಡಗಳಿವೆ. ನೆಕ್ಸ್ಟ್ ಮೇನ್ ಮಕ್ಕಳ, ಅ, ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು. ಮಾದರಿ ಅಂದರೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ಅವನು ಮನೆಗೆ ಹೋಗುತ್ತಾನೆ. ಇದು ಆ ಪಟ್ಟಿ, ಇದು ಆ ಪಟ್ಟಿ, ಇದು ಈ ಪಟ್ಟಿ. ಇದನ್ನು ಸರಿಯಾಗಿ ವಾಕ್ಯ ಮಾಡಿ ನಾವಿಲ್ಲಿ ಬರೀಬೇಕು ಮಕ್ಕಳ. ನಾನು ಆಲ್ರೆಡಿ ಬರೆದಿದ್ದೀನಿ, ಓದಿ ನಿಮಗೆ ಹೇಳ್ಕೊಡ್ತೀನಿ. ನಾನು ಮನೆಗೆ, ಈ ಪಟ್ಟಿಲಿರುವಂಥದ್ದನ್ನು ಹೊಂದಾಣಿಕೆ ಮಾಡಬೇಕು ಇದ್ರ ಜೊತೆಗೆ. ನಾನು ಮನೆಗೆ
ಹೋಗುತ್ತೇನೆ. ನೀನು ಮನೆಗೆ ಹೋಗುವೆಯಾ? ಅವನು ಮನೆಗೆ ಹೋಗುತ್ತಾನೆ. ಅವಳು ಮನೆಗೆ ಹೋಗುತ್ತಾಳೆ. ರಮೇಶ ಮನೆಗೆ ಹೋಗುತ್ತಾನೆ. ಕವಿತಾ ಮನೆಗೆ ಹೋಗುತ್ತಾಳೆ. ಗುರುಗಳು ಮನೆಗೆ ಹೋದರು. ಹಸುಗಳು ಮನೆಗೆ ಹೋಗುತ್ತವೆ. ಇಲ್ಲಿರೋ ಪದಗಳಿಗೆ ಇದು ಕಾಮನ್ ಆಗಿ ಬರುತ್ತೆ ಮಕ್ಕಳ. ಇದ್ರ ಜೊತೆ ಸರಿ ಹೋಗುವಂಥದ್ದು ನಾವು ಇಲ್ಲಿ ಹೊಂದಿಸ್ಕೊಂಡು ಬರೀಬೇಕು. ನಿನಗಿದು ತಿಳಿದಿರಲಿ. ವಾಕ್ಯವೆಂದರೆ ಸರಿಯಾದ ಅರ್ಥ ಕೊಡುವ ಪದಗಳ ಗುಂಪು ಅಲ್ವಾ? ನೆಕ್ಸ್ಟು ಭಾಷಾ ಚಟುವಟಿಕೆ. ಮೊದಲನೇದಾಗಿ ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡು. ಇಲ್ಲಿ ಆಲ್ರೆಡಿ ಅವರು ಜೋಡಿ ನುಡಿಗಳನ್ನ ಕೊಟ್ಟಿದ್ದಾರೆ ಮಕ್ಕಳ. ಅದನ್ನು ನೋಡಿಕೊಂಡು ಈ ಜಾಗದಲ್ಲಿ ನಾವು ಬರ್ಕೋಬೇಕು. ಮೊದಲನೇದಾಗಿ ಏನಿದೆ? ತಳಿರು ತೋರಣ, ಸಿಹಿ ಕಹಿ, ಹಳ್ಳ ಕೊಳ್ಳ, ಬೆಟ್ಟ ಗುಡ್ಡ, ನೋವು ನಲಿವು. ಇದೇ ಸೇಮ್ ಪದಗಳನ್ನ ಇಲ್ಲಿ ಬರೆದು ಅಭ್ಯಾಸ ಮಾಡಬೇಕು ಮಕ್ಕಳ. ನೆಕ್ಸ್ಟ್ ಹೆಡ್ಡಿಂಗು, ಆವರಣದಲ್ಲಿ ಕೊಟ್ಟಿರುವ ಸಮಾನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ. ಏನು ಕೊಟ್ಟಿದ್ದಾರೆ ಆವರಣ ಅಂತಂದರೆ ಈ ಬ್ರಾಕೆಟ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಬಟ್ಟೆ, ಬಾವುಟ, ಮುಂಜಾನೆ, ತಯಾರಿ, ಅಣಿ, ಬೆಳಗಿನ ಜಾವ, ಪತಾಕೆ, ಕುಸುಮ, ಪುಷ್ಪ, ಅರಿವೆ. ಮಾದರಿ ಅಂದರೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನೋಡೋಣ. ವಸ್ತ್ರ ಅಂದ್ರೇನು? ಬಟ್ಟೆ ಅಥವಾ ಅರಿವೆ ಅಂತ ಹೇಳ್ತೀವಿ. ಧ್ವಜ ಅಂದರೆ ಬಾವುಟ ಅಥವಾ ಪತಾಕೆ. ನಸುಕು ಅಂದರೆ ಬೆಳಗಿನ ಜಾವ ಅಥವಾ ಮುಂಜಾನೆ. ಸಿದ್ಧತೆ ಅಂದರೆ ತಯಾರಿ ಅಥವಾ ಅಣಿ. ಹೂ ಅಂದರೆ ಪುಷ್ಪ ಅಥವಾ ಕುಸುಮ. ನೆಕ್ಸ್ಟು ನಿನಗಿದು ತಿಳಿದಿರಲಿ. ಸಮಾನಾರ್ಥಕ ಪದಗಳು ಎಂದರೆ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳು. ಅರ್ಥ ಆಯ್ತಾ ಮಕ್ಕಳ? ಇವತ್ತು ನಾವು 3ನೇ ಪಾಠ ಆಗಿರುವಂತಹ ಸ್ವಾತಂತ್ರ್ಯ ದಿನಾಚರಣೆ ಇದರ ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾ ಚಟುವಟಿಕೆ, ಭಾಷಾ ಅಭ್ಯಾಸ, ನಿಮಗಿದು ತಿಳಿದಿರಲಿ ಎಲ್ಲವನ್ನು ನೋಡಿ ಕಲ್ತಿದ್ದೀವಿ ಮಕ್ಕಳ. ಇದನ್ನು ಬರೆಯೋದನ್ನು ಅಭ್ಯಾಸ ಮಾಡಿ ಕನ್ನಡದಲ್ಲಿ ಕಾಗುಣಿತಗಳನ್ನ ಅದು ಕೂಡ ಗಮನ ಇಟ್ಕೊಂಡು, ಒತ್ತಕ್ಷರ ಎಲ್ಲ ಗಮನ ಇಟ್ಕೊಂಡು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳ. ಚೆನ್ನಾಗಿ ಓದಿ ಬರೆಯೋದನ್ನು ಅಭ್ಯಾಸ ಮಾಡಿ ಮಕ್ಕಳ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಚಾನಲ್ನ ಹಂಚ್ಕೊಳ್ಳಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ಡ್ರನ್.